ಇನ್ವೆಸ್ಟ್ ಕರ್ನಾಟಕದ ಈ ಬಾರಿಯ ಪ್ರಮುಖ ಆಕರ್ಷಣೆ ಅಂತಂದರೆ ಏರ್ ಟ್ಯಾಕ್ಸಿ ಬಹಳ ಅದ್ಭುತವಾದ ಒಂದು ಇನ್ವೆನ್ಷನ್ ಅಂತ ಹೇಳ್ಬೋದು. ನಾವೀಗ ನಿಮ್ಗೆ ತೋರಿಸ್ತಾ ಇರುವಂಥದ್ದು ಏರ್ ಟ್ಯಾಕ್ಸಿ ಆ್ಯಂಡ್ ಇದು ಪೂರ್ತಿಯಾಗಿ ಬ್ಯಾಟರಿ ಆಪರೇಟೆಡ್ ಒಂದು ಏರ್ ಟ್ಯಾಕ್ಸಿ ಅಂತ ಹೇಳ್ಬೋದು. 6 ಸೀಟ್ಗಳ ಕೆಪಾಸಿಟಿ ಇರುವಂತಹ ಈ ಒಂದು ಏರ್ ಟ್ಯಾಕ್ಸಿಯನ್ನು ಒಂದು ವಿಶೇಷ ರೀತಿಯಲ್ಲಿ ವಿನ್ಯಾಸವನ್ನು ಮಾಡಲಾಗಿದೆ. ಈಗ ಬ್ಯಾಟರಿ ಆಪರೇಟೆಡ್ ವೆಹಿಕಲ್ಸ್ ಸಾಕಷ್ಟು ನಾವು ಇವತ್ತು ರಸ್ತೆಗಳಲ್ಲಿ ನೋಡ್ತಾ ಇದ್ದೀವಿ. 2 ವೀಲರ್ಸ್ 4 ವೀಲರ್ಸ್ ಈ ರೀತಿ ಬ್ಯಾಟ್ರಿ ಆಪರೇಟೆಡ್ ಅನೇಕ ವಾಹನಗಳನ್ನು ನಾವು ರಸ್ತೆ ಮೇಲೆ ನೋಡ್ತಾ ಇದ್ದೀವಿ. ಆದರೆ ಏರ್ ಟ್ಯಾಕ್ಸಿ ಇದು ಮೊದಲ ಒಂದು ಇನ್ವೆನ್ಷನ್ ಅಂತ ಹೇಳ್ಬೋದು. ಸರಳ ಏವಿಯೇಷನ್ ಕಂಪನಿ, ಕರ್ನಾಟಕ ಮೂಲದ ಸರಳ ಏವಿಯೇಷನ್ ಕಂಪನಿ ತಯಾರು ಮಾಡಿರುವಂತಹ ಒಂದು ಏರ್ ಟ್ಯಾಕ್ಸಿ ಇದು. ಸದ್ಯಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ಇಂಥ ಒಂದು IT ಕಂಪನಿಗಳು ಇರುವಂತಹ ಜಾಗಗಳಿಂದ ಅಥವಾ ಯಾವುದಾದ್ರೂ ಒಂದು 5 ಸ್ಟಾರ್ ಹೋಟೆಲ್ಸಿಂದ ಏರ್ಪೋರ್ಟ್ಗೆ ಹೋಗೋದಕ್ಕೆ ಬಳಸಬಹುದಾದಂತಹ ಒಂದು ಏರ್ ಟ್ಯಾಕ್ಸಿ. ಈಗ ಏರ್ಪೋರ್ಟ್ ರೋಡಲ್ಲಿ ಸಹಜವಾಗಿ ಟ್ರಾಫಿಕ್ ಜಾಮ್ ಇರುವಂತಹ ಸಂದರ್ಭದಲ್ಲಿ ವಿಶೇಷವಾದ ಗಣ್ಯರು ಪ್ರಯಾಣ ಮಾಡೋದಕ್ಕೆ ಇಂತಹ ಒಂದು ಏರ್ ಟ್ಯಾಕ್ಸಿಯನ್ನು ಬಳಸ್ಕೊಳ್ಬೋದು ಬಹಳ ಸುಲಭವಾಗಿ. ಅಂದರೆ ಟ್ರಾಫಿಕ್ ಜಾಮನ್ನು ತಪ್ಪಿಸ್ಬೋದು. ಸದ್ಯಕ್ಕೆ ಜನಸಾಮಾನ್ಯರಿಗಂತೂ ಇಟ್ಕೋದು ಭಾಳಷ್ಟು ದುರ್ಲಭ. ಮೊದಲ ಹಂತವಾಗಿ ಸದ್ಯಕ್ಕೆ 5 ಸ್ಟಾರ್ ಹೋಟೆಲ್ಸ್ ಇಂದ ಏರ್ಪೋರ್ಟ್ಗೆ ಅಷ್ಟೇ ತೆರಳೋದಕ್ಕೆ ಸದ್ಯಕ್ಕೆ ಒಂದು ಅನುಮತಿಯನ್ನು ಪಡೆದುಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನು ಸದ್ಯಕ್ಕೆ ಮಾಡಲಾಗ್ತಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. 20 ನಿಮಿಷಗಳ ಕಾಲದಲ್ಲಿ ಇದು ಫುಲ್ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಮತ್ತು 160ರಿಂದ 180 ಕಿಲೋಮೀಟ್ರನ್ನು ಕೊಡುತ್ತೆ ಅನ್ನುವಂಥ ಮಾಹಿತಿಯನ್ನು ಸದ್ಯಕ್ಕೆ ಈ ಒಂದು ಕಂಪನಿಯ ಮುಖ್ಯಸ್ಥರು ನಮಗೆ ಹೇಳ್ತಾ ಇರುವಂಥದ್ದು. ಪೈಲಟ್ ಕೂತ್ಕೊಳ್ಳೋದಕ್ಕೆ ಒಂದು ಸೀಟು ಭಾಳ ವಿಶೇಷವಾದ ರೀತಿಯಲ್ಲಿ ವಿನ್ಯಾಸವನ್ನು ಮಾಡಿರುವಂಥದ್ದು. ಅದರ ಜೊತೆಯಲ್ಲಿ 6 ಜನ ಪ್ರಯಾಣವನ್ನು ಮಾಡ್ಬೋದು. ನಮ್ಮ ಜೊತೆಯಲ್ಲಿ ಕಂಪನಿಯ ಮುಖ್ಯಸ್ಥರಾದಂಥ ರಾಕೇಶ್ ಗಾವ್ಕರ್ ಅವರು ಇದ್ದಾರೆ. ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಅವರು ಇದರ ಒಂದು ವಿಚಾರವನ್ನು, ಕನ್ನಡ ಅರ್ಥ ಮಾಡ್ಕೊಳ್ತಾರೆ. ಅವ್ರ ಹತ್ರ ನಾವು ಕೇಳೋಣ. ಸರ್, ಈ ಒಂದು ಏರ್ ಟ್ಯಾಕ್ಸಿಯ ವಿಶೇಷತೆಗಳು, ಸ್ಪೆಸಿಫಿಕೇಶನ್ಸ್ ಹೇಳೋದಾದರೆ ಏನಿದೆ ಸರ್? So this is a 6-seater aircraft. What you see basically, there is one pilot. It's completely electric. It's been 1 year that we have started this company. It's 100% Karnataka based company. We are headquarters in Bangalore. It's a complete electric aircraft. It takes 20 minutes to charge, and it runs around 160 kilometers. Basically, what you can see is it's a plane that can vertically take off and land basically, so that's what we are building. This technology will help us we currently facing a lot of problem in Bangalore in terms of congestion. If you travel with a taxi, it might take 150 minutes to travel from airport to electronic city. We can do this in 20 minutes with the same cost of a premium ride hailing service basically. So ಫಸ್ಟ್ ಸ್ಟೇಜಲ್ಲಿ ನಿಮಗೆ ಎಲ್ಲಿಂದ ಎಲ್ಲಿಗೆ ಪರ್ಮಿಷನ್ ಸಿಕ್ಕಿದೆ, ಇದನ್ನು ನಾವು ಯಾವಾಗಿನಿಂದ ಆನ್ ಏರ್ ನೋಡ್ಬೋದು? ಆನ್ ರೋಡ್ ಅಲ್ಲ, ಆನ್ ಏರ್ ಯಾವಾಗಿಂದ ಇದನ್ನು ನಾವು ನೋಡಬಹುದು ಅಂತ? So we, in order to make it commercially viable, we have to first take DGC approvals. The DGCA is the governing body which gives you type certificate basically, and DGCA has recently released two drafts basically in this space. So they are very fast in adopting what has been done. A lot of homework which is done in abroad like FAA and EASA. This is from US and Europe basically. So we are on track on that. You will see that by 2028 we will be commercially viable, but we will also see this prototype flying in the sky by next year itself basically. ಥ್ಯಾಂಕ್ ಯು. ಅಂದರೆ 2028 ಅಷ್ಟೊತ್ತಿಗೆ ನಾವು ಈ ಒಂದು ಟ್ಯಾಕ್ಸಿಗಳನ್ನು ನೋಡ್ಬೋದು ಕರ್ನಾಟಕದಲ್ಲೂ ಕೂಡ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಮೊದಲ ಹಂತವಾಗಿ ಈಗ ಅಂದರೆ ಅವರೊಂದು ಎಕ್ಸಾಂಪಲ್ ಕೊಟ್ಟಿರುವಂಥದ್ದು, ಎಲೆಕ್ಟ್ರಾನಿಕ್ ಸಿಟಿಯಿಂದ ಏರ್ಪೋರ್ಟ್ಗೆ ಹೋಗಬೇಕು ಅಂತಂದರೆ ಒಂದು 20 ನಿಮಿಷ ಕಾಲಾವಕಾಶ ಸಾಕು ಅಂತ. ಅಂದರೆ ಇವತ್ತು ಇರುವಂತಹ ಟ್ರಾಫಿಕ್ನ ಕಿರಿಕಿರಿಯನ್ನು ತಪ್ಪಿಸೋದಕ್ಕೆ ಇದನ್ನು ಬಳಸ್ಕೊಳ್ಬೋದು. ಸಹಜವಾಗಿ ಈಗಾಗಲೇ ಹೇಳಿದ ಹಾಗೆ ಜನಸಾಮಾನ್ಯರ ಕೈಗೆಟಕೋದು ಸದ್ಯಕ್ಕೆ ಕಷ್ಟ ಇರಬಹುದು. ಆದರೆ VVIP ಅವರು ಓಡಾಟ ಮಾಡೋದಕ್ಕೆ ಇಂಥ ಒಂದು ಸೌಲಭ್ಯವನ್ನು ಬಳಸ್ಕೊಳ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಇಲ್ಲಿ ಬ್ಯಾಟ್ರಿ ಇದೆ, ಯಾವ ರೀತಿ ಚಾರ್ಜ್ ಆಗುತ್ತೆ ಇದು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ತೋರಿಸ್ತಾ ಇರುವಂಥದ್ದು. ಅಂದರೆ ಇದು ಚಾರ್ಜಿಂಗ್ ಪಾಯಿಂಟ್. ಇದು ಈ ಒಂದು ಎಲಿ ಟ್ಯಾಕ್ಸಿಗೆ ಚಾರ್ಜಿಂಗ್ ಪಾಯಿಂಟ್ ಇದು. ಈ ರೀತಿಯಾಗಿ ಇದು ಚಾರ್ಜ್ ಆಗುತ್ತೆ. ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ಅಂದರೆ 2028 ಹೊತ್ತಿಗೆ ಈ ಒಂದು
ಸೌಲಭ್ಯವನ್ನು ಬಳಸ್ಕೊಳ್ಬೋದು. ಅಂದರೆ ಕರ್ನಾಟಕದಲ್ಲೂ ಕೂಡ ನಾವು ಇದನ್ನು ನೋಡ್ಬೋದು ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಟ್ಯಾಕ್ಸಿ ಅಂತ ಕರೆಯೋ ಬದಲು ಏರ್ ಟ್ಯಾಕ್ಸಿ ಅಂತ ಕರೆದ್ರೆ ಇದು ಬಂದು ನಿಮ್ಮ ಮನೆ ಅಂಗಳದಲ್ಲಿ, ಅಂದರೆ ನಿಮ್ಮ ಎಲ್ಲಿ ನೀವು ಸ್ಟಾರ್ ಹೋಟೆಲ್ ಉಳ್ಕೊಳ್ತೀರಾ ಅಲ್ಲಿ ಬಂದು ಇಳಿಬೋದು. ಆದರೆ ಸ್ವಲ್ಪ ಖರ್ಚು ಮಾಡೋದಕ್ಕೆ ದುಡ್ಡಿರಬೇಕಷ್ಟೆ. ಒಟ್ಟಾರೆಯಾಗಿ ಈ ಬಾರಿಯ ಇನ್ವೆಸ್ಟ್ ಕರ್ನಾಟಕದಲ್ಲಿ ಕಂಡುಬಂದಂಥ ಒಂದು ಅದ್ಭುತವಾದ ಇನ್ವೆನ್ಷನ್ ಇದು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.